ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ನಮ್ಮ ಕನ್ನಡ ಉಳಿಯಬೇಕು. ಜೈ ಕನ್ನಡ. ಕನ್ನಡ ಕಾರ್ಯಾಗಾರದಲ್ಲಿ ಗಮನ ಸೆಳೆದ ಕನ್ನಡ ಕಟ್ಟುವುದು ಹೇಗೆ ಎಂಬ ಮಕ್ಕಳ ಕಿರುನಾಟಕ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಮಾನವ ಸಂಪನ್ಮೂಲ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಕೇಂದ್ರ ನಾರವಮಾಕಲಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಗಡಿಭಾಗದಲ್ಲಿರುವ ಬಟ್ಲಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಗಡಿನಾಡಿನಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಅಭಿವೃದ್ಧಿ ಕುರಿತ ಕಾರ್ಯಾಗಾರದ ಸಂದರ್ಭದಲ್ಲಿ ಶಾಲಾ ಮಕ್ಕಳು ನಡೆಸಿಕೊಟ್ಟ ಕನ್ನಡ ಕಟ್ಟುವುದು ಹೇಗೆ ಎಂಬ ಕಿರು ನಾಟಕವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತಲ್ಲದೆ ಕನ್ನಡ ಲೋಕಕ್ಕೆ ಉತ್ತಮ ಸಂದೇಶ ನೀಡಿದಂತಿತ್ತು. ನಮ್ಮ ಕನ್ನಡ ಉಳಿಯಬೇಕು. ಜೈ ಕನ್ನಡ. ಜೈ ಕನ್ನಡ. ಜೈ ಕನ್ನಡ. ಜೈ ಕನ್ನಡ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನಿಂತುಕೊಳ್ಳಿ. ಕನ್ನಡ ಉಳಿಸಕ್ಕೆ ದೇಣಿಗೆ ಕೊಡಿ. ಕನ್ನಡ ಗೊತ್ತಿಲ್ವಾ? ಏನು ಸ್ನೇಹಿತರೆ, ಕನ್ನಡ ಬರೋದನೇ ಇಲ್ಲ. ಕನ್ನಡ ಕನ್ನಡ ಅಂತವನೆ. ಇಂಥವರಿಗೆಲ್ಲ ಸರಿಯಾದ ಬುದ್ಧಿ ಕಲಿಸಬೇಕು. ಕನ್ನಡಿಗರಿಗೆಲ್ಲ ಕ್ಷಮೆ ಕೇಳು. ನನ್ನನ್ನು ಕ್ಷಮಿಸಿ ಇನ್ನ ಮೇಲೆ ಕನ್ನಡನ್ನೆಲ್ಲ ಕನ್ನಡ ಅಂತೀನಿ. ಸರಿ ಹೋಗು. ನಿಂತುಕೊಳ್ಳಿ. ಏನು ಹಾಗೆ ಹೋಗ್ತಿದ್ದೀರಾ? ದುಡ್ಡು ಕೊಡಿ ದೇಣಿಗೆ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಎಲ್ಲದಕ್ಕಿದೊಂದು ಹೇಳ್ತೀರಾ? ಸಾರಿ ಅಂತೆ. ಸಾರಿ ಸದ್ಕೊಳ್ಳಿ. ಅದು ಸರಿ. ನಡು ರಸ್ತೆಯಲ್ಲಿ ನಿಂತು ಏನು ಮಾಡುತ್ತಿದ್ದೀರಾ? ಅಜ್ಜಿ, ನಾವೆಲ್ಲ ಹುಟ್ಟು ಕನ್ನಡ ಹೋರಾಟಗಾರರು. ಕನ್ನಡ ಉಳಿಸಲು ಸಹ ಕೆಲಸ ಮಾಡುತ್ತಿದ್ದೀವಿ. ಏನು ನೀವು ಕನ್ನಡವನ್ನು ಉಳಿಸ್ತೀರಾ? ಕನ್ನಡ ಈ ಭೂಮಿಗೆ ಬರೋದಕ್ಕಿಂತ ಮುಂಚೆನೇ ಇತ್ತು, ಮುಂದೇನೇ ಇರುತ್ತೆ. ನೀವೇನು ಉಳಿಸಬೇಕಾಗಿಲ್ಲ. ಹೌದು, ಕನ್ನಡ ಉಳಿಸಕ್ಕೆ ನೀವು ಏನು ಮಾಡುತ್ತಿದ್ದೀರಾ? ಚಂದ ಎತ್ತಿ ಕನ್ನಡವನ್ನು ಉಳಿಸ್ತೀವಿ. ಏನು ಚಂದವಾಗಿರುವ ಕನ್ನಡವನ್ನು ಉಳಿಸಕ್ಕೆ ಚಂದ ಎತ್ತುತ್ತಿದ್ದೀರಾ? ಕನ್ನಡ ಉಳಿಸಕ್ಕೆ ಅದು ಕೈಲಾಗದೆ ಇರುವ ಕೂಸು ಅಲ್ಲ. ಕನ್ನಡ ಅಂದ್ರೆ ಶಕ್ತಿ, ಕನ್ನಡ ಅಂದ್ರೆ ನಾಡು, ಕನ್ನಡ ಅಂದ್ರೆ ನುಡಿ, ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ಸ್ನೇಹ, ಕನ್ನಡ ಅಂದ್ರೆ ಜೀವನ. ನಾವು ಕನ್ನಡವನ್ನು ಉಳಿಸಬೇಕಾಗಿಲ್ಲ, ಕನ್ನಡನೇ ನಮ್ಮನ್ನು ಉಳಿಸುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಜ್ಜಿ? ನೀವು ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದುಬಿಡಿ. ಭಾಷಣ ಹೆಂಗೋ ಚೆನ್ನಾಗಿ ಹೇಳ್ತೀರಾ. ಇದು ನಮ್ಮ ಜನರಿಗೆ ತಿಳಿಸಿಕೊಡಿ. ಹೌದಾ? ಕೊಡೋಣ. ಚಂದ ಆಯ್ತು. ಏನ್ ಮಾಡ್ತೀರಪ್ಪ? ಧ್ವಜಾರೋಹಣೆ ಮಾಡ್ತೀವಿ, ಆರ್ಕೆಸ್ಟ್ರಾ ಮಾಡ್ತೀವಿ. ಇನ್ನೇನ್ ಬೇಕಜ್ಜಿ? ಇವನ್ನೆಲ್ಲ ಎಷ್ಟು ದಿನ ಮಾಡ್ತೀರಾ? ಒಂದು ದಿನ. ಅಯ್ಯೋ, ಇನ್ನ ಗೊತ್ತಿಲ್ವೇನಜ್ಜಿ? ಕನ್ನಡ ರಾಜ್ಯೋತ್ಸವ ನವೆಂಬರ್ 1. ಓಹೋ, ಇವನ್ನೆಲ್ಲ ಒಂದು ದಿನ ಮಾಡಿದ್ರೆ ಕನ್ನಡ ಹೋಗಿಬಿಡುತ್ತಾ? ನೋಡಿ, ಕನ್ನಡ ಉಳಿಸಕ್ಕೆ ಚಂದ ಎತ್ತಬೇಕಾಗಿಲ್ಲ, ಚಂದ ಕೊಡಬೇಕಾಗಿಲ್ಲ. ಅಂದವಾಗಿರುವ ಕನ್ನಡ ಭಾಷೆಯನ್ನು ಚಂದವಾಗಿ ಮಾತಾಡಿದರೆ ಸಾಕು. ಕನ್ನಡವನ್ನು ಕಡಿಮೆ ಬಳಸಿ ಜಾಸ್ತಿ ಉಳಿಸುವುದನ್ನು ಬಿಟ್ಟು ಜಾಸ್ತಿ ಕನ್ನಡ ಬಳಸಿ. ಆಗ ಕನ್ನಡ ನಮ್ಮನ್ನೇ ಉಳಿಸುತ್ತೆ. ಗೊತ್ತಾಯ್ತಾ ಅಜ್ಜಿ? ಇನ್ನು ಮೇಲೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ಬಗ್ಗೆ ಅಭಿಮಾನ ತೋರಿಸುವುದನ್ನು ಬಿಟ್ಟು ಯಾವಾಗಲೂ ಕನ್ನಡ ಹೆಚ್ಚು ಬಳಸಿ ಕನ್ನಡವನ್ನು ಬೆಳೆಸುತ್ತೇವೆ. ಒಳ್ಳೆಯದಾಗಲಿ ಮಕ್ಕಳ. ಕನ್ನಡ ಬೆಳೆಸಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ದೇವಿಗೆ, ಸಿರಿಗನ್ನಡಂ ಬಾಳಿಗೆ. ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಕನ್ನಡಾಂಬೆ.